ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿರಿ ಸ್ನೇಹಿತರೆ, ನಾವು ಜೋಳ ಹಿಟ್ಟನ್ನೆಲ್ಲ ಗಿರಣಿಲಿ ಬೇಯಿಸ್ಕೊಂಬಂದಿರ್ತೀವಿ. ಆಮೇಲೆ ಡಬ್ಬಕ್ಕೆ ಹಾಕಿಡ್ಬೇಕಾದ್ರೆ ನಾವು ಈ ಥರ ಜರಡಿಯಿಂದ ಹಾಕ್ತೀವಿ ಅಲ್ವಾ. ಈ ಜರಡಿಯಿಂದ ನಾವು ನೋಡಿರಿ ತೋರಿಸ್ತೀನಿ. ಹೀಗೆ ಹಾಕ್ತೀವಲ್ಲ, ಆವಾಗ ಈ ಥರ ಈ ಜರಡಿ ಮಾಡ್ಬೇಕಾದ್ರೆ ಒಂದು ತಟ್ಟೆಯಲ್ಲಿ ಇಟ್ಟು ಮಾಡ್ತಾ ಇರ್ಬೇಕಾದ್ರೆ ಸೈಡಿಗೆಲ್ಲ ಚೆಲ್ಲುತ್ತೆ ಅಲ್ವಾ ಹಿಟ್ಟು. ಆ ಥರ ಸೈಡಿಗೆಲ್ಲ ಚೆಲ್ಲಿದಂಗೆ ಒಂದು ಟಿಪ್ಸನ್ನ ತೋರಿಸ್ತೀನಿ ನೋಡಿ. ನೇರವಾಗಿ ಕ್ಲೀನಾಗಿ ನಮ್ಮ ಡಬ್ಬಕ್ಕೇ ಆ ಜೋಳದ ಹಿಟ್ಟು ಕ್ಲೀನಾಗಿ ಬೀಳಂಗೆ ನಾನು ಇವತ್ತೊಂದು ಟಿಪ್ಸ್ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಅದು ಯಾವ ಥರ ಅಂತ ಬಂದು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನಾನು ಇಲ್ಲಿ ಜೋಳದ ಹಿಟ್ಟನ್ನು ಬೀಸ್ಕೊಂಬಂದಿದ್ದೀನಿ. ಇವಾಗ ನಾವು ಲೋಟದ ಸಹಾಯದಿಂದ ಹಿಟ್ಟನ್ನು ನಾವು ಯಾವ ರೀತಿ ಹಾಕ್ತೀವಿ ಅನ್ನೋದು ತೋರಿಸ್ತೀನಿ ನೋಡಿ. ಹೀಗೆ ಲೋಟ ತುಂಬ ಹಿಟ್ಟು ಹಾಕಿಬಿಟ್ಟು ಕ್ಲೀನಾಗಿ ಈ ಥರ ಮಾಡಿ ಕ್ಲೀನಾಗಿ ಹಿಂಗಂದರೆ ಒಂದೇ ಸಮ ಕ್ಲೀನಾಗಿ ಬೀಳುತ್ತೆ ನೋಡಿ ನಮ್ಮ ಹಿಟ್ಟು. ನೋಡಿ ಹಿಟ್ಟು ಬೀಳೋದು ನಾನು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈ ಥರ ಒಂದೇ ಸಮ ಹಿಟ್ಟು ಬೀಳುತ್ತೆ, ಎಲ್ಲೂ ಕೂಡ ನಮಗೆ ಇದಾಗಲ್ಲ, ಆ ಕಡೆ ಸೈಡಿಗೆಲ್ಲ ಹೋಗಲ್ಲ ಹಿಟ್ಟು. ಸೈಡಿಗೆ ತಟ್ಟೆ ಹತ್ರ ಎಲ್ಲ ಬೀಳುತ್ತೋ ಆ ಥರ ಎಲ್ಲ ಏನೂ ಆಗೋಲ್ಲ ನೋಡಿರಿ. ಒಂದು ಲೋಟದ ಹಿಟ್ಟು ಎಷ್ಟು ಕ್ಲೀನಾಗಿ ಒಂದು ಡಬ್ಬದಲ್ಲೇ ಬೀಳ್ತಾಯಿದೆ. ನಾವು ಈ ಥರ ಹಿಂಗೆ ಜರಡಿ ಆಡೋದ್ರಿಂದ ಏನಾಗುತ್ತೆ, ಸುತ್ತಲಕ್ಕೆಲ್ಲ ಹಿಟ್ಟು ಚೆಲ್ಲುತ್ತೆ. ಆ ಥರ ಎಲ್ಲ ಆಗಲಿಲ್ದಂಗೆ ಈ ರೀತಿ ಮಾಡಿದ್ವಿ ನೋಡಿ ಅಲ್ವಾ. ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡಿ. ಎಲ್ಲೂ ಹಿಟ್ಟು ಚೆಲ್ಲಿಲ್ದಂಗೆ ಒಂದು ಐಡಿಯಾ ಇದು, ಟಿಪ್ಸ್ ಅಂತಲೇ ಹೇಳ್ಬೋದು. ರಾಗಿ ಹಿಟ್ಟಾಗಿರ್ಬೋದು, ಜೋಳದ ಹಿಟ್ಟಾಗಿರ್ಬೋದು, ಅಕ್ಕಿ ಹಿಟ್ಟಾಗಿರ್ಬೋದು. ನೀವು ಒಂದು ಡಬ್ಬದಲ್ಲಿ ಈ ಥರ ಜರಡಿ ಮಾಡ್ಬೇಕಾದ್ರೆ ಹಾಕಿಬಿಟ್ರೆ ಆಯಿತು. ಅದು ಕ್ಲೀನಾಗಿ ನಿಮಗೆ ಡಬ್ಬದಲ್ಲಿ ಈ ಥರ ಮಾಡೋದ್ರಿಂದ ನೋಡಿ ಎಷ್ಟು ಕ್ಲೀನಾಗಿ ಬೀಳ್ತಾ ಇದೆಯಲ್ಲ ನೋಡಿ. ಹಿಟ್ಟು ಎಷ್ಟು ಚೆನ್ನಾಗಿ ಡಬ್ಬದೊಳಗೆ ಬೀಳ್ತಾ ಇದೆಯಲ್ಲ. ಸುಮ್ಮನೆ ಜಸ್ಟ್ ಹಿಂಗೆ ಲೋಟನ ಅಂಟ್ಲಾಡ್ಸಿದ್ರೆ ಸಾಕು ನೋಡಿ. ಸುತ್ತಲಕ್ಕೆಲ್ಲೂ ಬೀಳಿಲ್ದಂಗೆ ಕ್ಲೀನಾಗಿ ನಮ್ಮ ಡಬ್ಬದಲ್ಲೇ ಆ ಹಿಟ್ಟು ಬೀಳ್ತಾ ಇದೆ ಅಲ್ವಾ. ನೋಡಿ ಎಷ್ಟು ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಹೀಗೆ ಮಾಡೋದ್ರಿಂದ ಹಿಟ್ಟು ಸೈಡಿಗೆ ಅಕ್ಕಪಕ್ಕ ಚೆಲ್ಲೋದಿಲ್ಲ. ಆವಾಗ ನಮಗೆ ಇವಾಗ ಮತ್ತೆ ಎಲ್ಲ ಕ್ಲೀನ್ ಮಾಡೋವಂಥ ಒಂದು ಸಂದರ್ಭ ಬರೋದಿಲ್ಲ. ಈ ಥರ ಮಾಡಿದರೆ ಸಾಕು ಸ್ನೇಹಿತರೆ. ತುಂಬ ಚೆನ್ನಾಗಿ ಹಿಟ್ಟನ್ನೆಲ್ಲ ನಾವು ನಮ್ಮ ಡಬ್ಬಕ್ಕೆ ಹಾಕ್ಕೊಂಡ್ಬಿಡ್ಬೋದು. ನೋಡಿದ್ರೆ ಸ್ನೇಹಿತರೆ, ಈ ಟಿಪ್ಸು ತುಂಬ ಈಸಿಯಾಗಿದೆ ಅಲ್ವಾ. ನೀವು ಮನೇಲಿ ರಾಗಿ ಹಿಟ್ಟಾಗಲಿ, ಜೋಳದ ಹಿಟ್ಟಾಗಲಿ, ಗೋಧಿ ಹಿಟ್ಟಾಗಲಿ, ಯಾವುದೇ ಹಿಟ್ಟಾಗಲಿ ನೀವು ಜರಡಿ ಆಡಬೇಕಾದ್ರೆ ಈ ಥರ ಡಬ್ಬದ ಮೇಲೆ ಈ ಥರ ಜರಡಿ ಇಟ್ಟು ಒಂದು ಲೋಟದಿಂದ ಸಹಾಯದಿಂದ ನೀವು ಹಾಕಿ ಈ ಥರ ಸುಮ್ಮನೆ ಹಿಂಗೆ ಅಗ್ಲಾಡ್ಸಿದ್ರೆ ಸಾಕು. ಅದು ಕ್ಲೀನಾಗಿ ನಮ್ಮದು ಡಬ್ಬದಲ್ಲಿ ಕ್ಲೀನಾಗಿ ಇಟ್ಟು ಜರಡಿಯಾಗಿ ಕ್ಲೀನಾಗಿ ಬೀಳುತ್ತೆ ಅದರೊಳಗೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಒಂದು ಟಿಪ್ಸ್ ಅಂತಲೇ ನಾವು ನಿಮಗೆ ಹೇಳ್ಬೋದು. ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆಯಲ್ಲ ಸ್ನೇಹಿತರೆ? ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಬಾಯ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿರಿ ಸ್ನೇಹಿತರೆ, ನಾವು ಜೋಳ ಹಿಟ್ಟನ್ನೆಲ್ಲ ಗಿರಣಿಲಿ ಬೇಯಿಸ್ಕೊಂಬಂದಿರ್ತೀವಿ. ಆಮೇಲೆ ಡಬ್ಬಕ್ಕೆ ಹಾಕಿಡ್ಬೇಕಾದ್ರೆ ನಾವು ಈ ಥರ ಜರಡಿಯಿಂದ ಹಾಕ್ತೀವಿ ಅಲ್ವಾ. ಈ ಜರಡಿಯಿಂದ ನಾವು ನೋಡಿರಿ ತೋರಿಸ್ತೀನಿ. ಹೀಗೆ ಹಾಕ್ತೀವಲ್ಲ, ಆವಾಗ ಈ ಥರ ಹಿಂಗೆ ಜರಡಿ ಮಾಡ್ಬೇಕಾದ್ರೆ ಒಂದು ತಟ್ಟೆಯಲ್ಲಿ ಇಟ್ಟು ಮಾಡ್ತಾ ಇರ್ಬೇಕಾದ್ರೆ ಸೈಡಿಗೆಲ್ಲ ಚೆಲ್ಲುತ್ತೆ ಅಲ್ವಾ ಹಿಟ್ಟು. ಆ ಥರ ಸೈಡಿಗೆಲ್ಲ ಚೆಲ್ಲಿದಂಗೆ ಒಂದು ಟಿಪ್ಸನ್ನ ತೋರಿಸ್ತೀನಿ ನೋಡಿ. ನೇರವಾಗಿ ಕ್ಲೀನಾಗಿ ನಮ್ಮ ಡಬ್ಬಕ್ಕೇ ಆ ಜೋಳದ ಹಿಟ್ಟು ಕ್ಲೀನಾಗಿ ಬೀಳಂಗೆ ನಾನು ಇವತ್ತೊಂದು ಟಿಪ್ಸ್ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಅದು ಯಾವ ಥರ ಅಂತ ಬಂದು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನಾನು ಇಲ್ಲಿ ಜೋಳದ ಹಿಟ್ಟನ್ನು ಬೀಸ್ಕೊಂಬಂದಿದ್ದೀನಿ. ಇವಾಗ ನಾವು ಲೋಟದ ಸಹಾಯದಿಂದ ಹಿಟ್ಟನ್ನು ನಾವು ಯಾವ ರೀತಿ ಹಾಕ್ತೀವಿ ಅನ್ನೋದು ತೋರಿಸ್ತೀನಿ ನೋಡಿ. ಹೀಗೆ ಲೋಟ ತುಂಬ ಹಿಟ್ಟು ಹಾಕಿಬಿಟ್ಟು ಕ್ಲೀನಾಗಿ ಈ ಥರ ಮಾಡಿ ಕ್ಲೀನಾಗಿ ಹಿಂಗಂದರೆ ಒಂದೇ ಸಮ ಕ್ಲೀನಾಗಿ ಬೀಳುತ್ತೆ ನೋಡಿ ನಮ್ಮ ಹಿಟ್ಟು. ನೋಡಿ ಹಿಟ್ಟು ಬೀಳೋದು ನಾನು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈ ಥರ ಒಂದೇ ಸಮ ಹಿಟ್ಟು ಬೀಳುತ್ತೆ, ಎಲ್ಲೂ ಕೂಡ ನಮಗೆ ಇದಾಗಲ್ಲ, ಆ ಕಡೆ ಸೈಡಿಗೆಲ್ಲ ಹೋಗಲ್ಲ ಹಿಟ್ಟು. ಸೈಡಿಗೆ ತಟ್ಟೆ ಹತ್ರ ಎಲ್ಲ ಬೀಳುತ್ತೋ ಆ ಥರ ಎಲ್ಲ ಏನೂ ಆಗೋಲ್ಲ ನೋಡಿರಿ. ಒಂದು ಲೋಟದ ಹಿಟ್ಟು ಎಷ್ಟು ಕ್ಲೀನಾಗಿ ಒಂದು ಡಬ್ಬದಲ್ಲೇ ಬೀಳ್ತಾಯಿದೆ. ನಾವು ಈ ಥರ ಹಿಂಗೆ ಜರಡಿ ಆಡೋದ್ರಿಂದ ಏನಾಗುತ್ತೆ, ಸುತ್ತಲಕ್ಕೆಲ್ಲ ಹಿಟ್ಟು ಚೆಲ್ಲುತ್ತೆ. ಆ ಥರ ಎಲ್ಲ ಆಗಲಿಲ್ದಂಗೆ ಈ ರೀತಿ ಮಾಡಿದ್ವಿ ನೋಡಿ ಅಲ್ವಾ. ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡಿ. ಎಲ್ಲೂ ಹಿಟ್ಟು ಚೆಲ್ಲಿಲ್ದಂಗೆ ಒಂದು ಐಡಿಯಾ ಇದು,
ಟಿಪ್ಸ್ ಅಂತಲೇ ಹೇಳ್ಬೋದು. ರಾಗಿ ಹಿಟ್ಟಾಗಿರ್ಬೋದು, ಜೋಳದ ಹಿಟ್ಟಾಗಿರ್ಬೋದು, ಅಕ್ಕಿ ಹಿಟ್ಟಾಗಿರ್ಬೋದು, ನೀವು ಒಂದು ಡಬ್ಬದಲ್ಲಿ ಈ ಥರ ಜರಡಿ ಮಾಡ್ಬೇಕಾದ್ರೆ ಹಾಕಿಬಿಟ್ರೆ ಆಯಿತು. ಅದು ಕ್ಲೀನಾಗಿ ನಿಮಗೆ ಡಬ್ಬದಲ್ಲಿ ಈ ಥರ ಮಾಡೋದ್ರಿಂದ ನೋಡಿ ಎಷ್ಟು ಕ್ಲೀನಾಗಿ ಬೀಳ್ತಾ ಇದೆ ಅಲ್ವಾ. ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಡಬ್ಬದೊಳಗೆ ಬೀಳ್ತಾ ಇದೆ ಅಲ್ವಾ. ಸುಮ್ಮನೆ ಜಸ್ಟ್ ಹಿಂಗೆ ಲೋಟನ ಅಟ್ಲಾಡಿಸಿದ್ರೆ ಸಾಕು. ನೋಡಿ ಸುತ್ತಲಕ್ಕೆಲ್ಲೂ ಬೀಳಿಲ್ದಂಗೆ ಕ್ಲೀನಾಗಿ ನಮ್ಮ ಡಬ್ಬದಲ್ಲೇ ಆ ಹಿಟ್ಟು ಬೀಳ್ತಾ ಇದೆ ಅಲ್ವಾ. ನೋಡಿ ಎಷ್ಟು ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಹೀಗೆ ಮಾಡೋದ್ರಿಂದ ಹಿಟ್ಟು ಸೈಡಿಗೆ ಅಕ್ಕಪಕ್ಕ ಚೆಲ್ಲೋದಿಲ್ಲ. ಆವಾಗ ನಮಗೆ ಮತ್ತೆ ಎಲ್ಲ ಕ್ಲೀನ್ ಮಾಡೋ ಅಂಥ ಒಂದು ಸಂದರ್ಭ ಬರೋದಿಲ್ಲ. ಈ ಥರ ಮಾಡಿದರೆ ಸಾಕು ಸ್ನೇಹಿತರೆ. ತುಂಬ ಚೆನ್ನಾಗಿ ಹಿಟ್ಟನ್ನೆಲ್ಲ ನಾವು ನಮ್ಮ ಡಬ್ಬಕ್ಕೆ ಹಾಕ್ಕೊಂಡ್ಬಿಡ್ಬೋದು. ನೋಡಿದ್ರೆ ಸ್ನೇಹಿತರೆ, ಈ ಟಿಪ್ಸು ತುಂಬ ಈಸಿಯಾಗಿದೆ ಅಲ್ವಾ. ನೀವು ಮನೇಲಿ ರಾಗಿ ಹಿಟ್ಟಾಗಲಿ, ಜೋಳದ ಹಿಟ್ಟಾಗಲಿ, ಗೋಧಿ ಹಿಟ್ಟಾಗಲಿ, ಯಾವುದೇ ಹಿಟ್ಟಾಗಲಿ ನೀವು ಜರಡಿ ಆಡಬೇಕಾದ್ರೆ ಈ ಥರ ಡಬ್ಬದ ಮೇಲೆ ಈ ಥರ ಜರಡಿ ಇಟ್ಟು ಒಂದು ಲೋಟದಿಂದ ಸಹಾಯದಿಂದ ನೀವು ಹಾಕಿ ಈ ಥರ ಸುಮ್ಮನೆ ಹಿಂಗೆ ಅಗ್ಲಾಡ್ಸಿದ್ರೆ ಸಾಕು. ಅದು ಕ್ಲೀನಾಗಿ ನಮ್ಮದು ಡಬ್ಬದಲ್ಲಿ ಕ್ಲೀನಾಗಿ ಇಟ್ಟು ಜರಡಿಯಾಗಿ ಕ್ಲೀನಾಗಿ ಬೀಳುತ್ತೆ ಅದರೊಳಗೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಒಂದು ಟಿಪ್ಸ್ ಅಂತಲೇ ನಾವು ನಿಮಗೆ ಹೇಳ್ಬೋದು. ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆಯಲ್ಲ ಸ್ನೇಹಿತರೆ? ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಬಾಯ್.